ಆತ್ಮಹತ್ಯೆ ಪ್ರಕರಣ ಬಹಳ ದುರದೃಷ್ಟಕರ. ಇದು ಆಗಿರ್ತಕ್ಕಂಥದ್ದು ಬಹಳ ಖಂಡನೀಯ. ಅದರ ಬಗ್ಗೆ ಎರಡನೇ ಮಾತಿಲ್ಲ. ಆದರೆ ಆ ಆತ್ಮಹತ್ಯೆ ಪ್ರಕರಣದ ಮೇಲೆ ಏನು ನಮ್ಮ ಜಿಲ್ಲೆಯಲ್ಲಿ ಕೆಲವೊಂದು ಜನ ರಾಜ್ಯ ನಾಯಕರು, ಜಿಲ್ಲಾ ನಾಯಕರುಗಳು ಮಾಡ್ತಕ್ಕಂಥ ಅಪಾದನೆ ಬಹಳ ಖಂಡನೀಯ. ಯಾಕಂದರೆ ರಾಜಕೀಯದಲ್ಲಿ ಎಲ್ಲರೂ ಇರ್ತೀವಿ. ಈಗ ರಾಜು ನಮ್ಮ ಕಪ್ನೂರವರು BJP ಮೋರ್ಚಾದ ಅಧ್ಯಕ್ಷ ಇದ್ರು. ಇವರು ಯಾರು ನಮ್ಮ ಚಂದು ಪಾಟೀಲ್ ಅವರು ಕೂಡ ಪಾರ್ಟಿ ಮಾಡಿ ಅಲ್ಲಿದೆ ಬರ್ತಕ್ಕಂಥದ್ದು. ಈ ಭಾಳಷ್ಟು ಸಲ ಏನಪ್ಪ ಅಂದ್ರೆ ಮೋದಿ ಸಹಿತ ಒಬ್ಬ ರೌಡಿ ಶೀಟರ್ ಭೇಟಿ ಆಗಿಲ್ಲ. ಅಂಥವೆಲ್ಲ ನಾವು ಇವ್ರ ಜೊತೆ ಫೋಟೋ ಅದ ಅನ್ನ ಇವ್ರು ಆಪ್ತಾರೆ. ನಾವೆಲ್ಲ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ಪ್ರಿಯಾಂಕಾ ಖರ್ಗೆ ಅವರು ಎಲ್ಲರೂ ಏನಪ್ಪ ಅಂದ್ರೆ ಇವತ್ತಿನವರೆಗೂ ಕೂಡ 1970ರಿಂದ ಅವ್ರು ರಾಜಕೀಯ ಬಂದಿದ್ರು. ಈ ಸುದೀರ್ಘವಾದ 50-60 ವರ್ಷದಿಂದ ಮತ್ತು ಪ್ರಿಯಾಂಕಾ ಅವರು 15 ವರ್ಷದಿಂದ ರಾಜಕೀಯದಿಂದ ಮಂತ್ರಿಗಳಾದಾಗ ಯಾವುದಾದ್ರೂ ಒಂದು ಸಂಸ್ಕಾರ ಇಲ್ದಿರ್ತಕ್ಕಂಥ ವರ್ಡಿಂಗ್ ಬಳಸಿದ್ದು ಪ್ರೆಸ್ ಮೀಟ್ನಲ್ಲಿ ಆಗಲಿ ಅವನ ವಿಚಾರಗಳು ತಾವು ನೋಡಿದ್ರಿ. ಎಲ್ಲ ಮಾಧ್ಯಮದ ವಿಚಾರ ಎಲ್ಲ ರೀತಿಯಿಂದ ಕೇಳೋದು ನೋಡಿದಿರಿ. ಅವ್ರ ನಡತೆ ಹೇಗಿದೆ, ಅವ್ರ ವರ್ತನೆ ಹೇಗಿದೆ ಎಂದೂ ಕೂಡ ಒಬ್ಬ ಮನುಷ್ಯ ತನ್ನ ಜೀವನದಲ್ಲಿ ಆ ಚಟ ಇದು ಮುಚ್ಚಿಬೂತದ ಏನಾದರೂ ಎಂದೂ ಇಂಥದಕ್ಕೆ ಆಸ್ಪದೆ ಕೊಟ್ಟಿಲ್ಲ. ಅವ್ರು ಹೇಳ್ಕೊಬಹುದು ನಾನು ಆಪ್ತಾನಿದ್ದೀನಿ ಅಂತ. ನಮ್ಮ ಕಾರ್ಯಕರ್ತನೇ ಕರೆ ಅವ BJP ಮೋರ್ಚಾ ಬಿಟ್ಟು ಬಂದ್ಮ್ಯಾಗ ನಮ್ಮ ಪಾರ್ಟಿ ಕಾರ್ಪೊರೇಟರ್ ಆಗಿದ್ದ. ಈಗ ಅವ್ರ ತಮ್ಮನು ಕಾರ್ಪೊರೇಟರ್ನ, ಅವರನ್ನ ಪ್ರೆಸ್ ರಿಪೋರ್ಟರ್ನ, ಇವರೆಲ್ಲ ಇದ್ದಿದ್ದೇ ಖರೆ. ಸುಳ್ಳಂತೂ ಅಲ್ಲ. ಇದು ನಾವು ಯಾರೂ ಅಲ್ಲಗಳಿತೇ ಇಲ್ಲ. ಆದರೆ ಆ ಸತ್ತಿನಿಂದ ಡೆತ್ ನೋಟ್ನಿಂದ ಇವ್ರ ಹೆಸರಿವೆ ಅಂತ ಹೇಳಿ ನೇರವಾಗಿ ಡೈರೆಕ್ಟಾಗಿ ಆ ಡೆತ್ ನೋಟ್ನಲ್ಲಿ ಎಲ್ಲಿಯಾದರೂ ಒಂದು ಮಾತು ಪ್ರಿಯಾಂಕನ ಹೆಸರು ತೋರಿಸಿದಾನ? ಪ್ರಿಯಾಂಕನ ಅಪ್ತ ಅಂತ ಹೇಳಿ ನಾವೆಲ್ಲರೂ ಅಪ್ತ ಇರ್ತದೆ. ನಾಳೆ ಏನಾದರೂ ಮಾಡಿ ನಮ್ಮ ಮ್ಯಾಗ ಅಪಾದನೆ ಮಾಡಿ ನೀವು ಯಾರಾದರೂ ಸರ್ಕಾರ ಮೇಲೆ ಹೋಗ್ಬೇಕು, ಸರ್ಕಾರ ವಿಫಲ ಆಗಿದೆ ಅಂತಂದ್ರೆ ಅಂದ ಮಾತಲ್ಲ. ಪ್ರಿಯಾಂಕಾ ರಾಜೀನಾಮೆ ಕೊಡಬೇಕು, ಇವೆಲ್ಲ ಏನು ಮಾಡ್ತಾರಲ್ಲ ಇದು ಭಾಳ ಗುಂಡಾಗಿರಿ ಪ್ರವೃತ್ತಿ ಆಗ್ತದೆ. ಈ ರೀತಿ ಅಲ್ಲ. ಒಬ್ಬ ನಿರಪರಾಧಿಯನ್ನ ಅಪರಾಧಿ ಅಂತಕ್ಕಂಥದ್ದು ಮಹಾ ಅಪರಾಧ. ಯಾರೇ ನಿರಪರಾಧಿಗಳಿಗೆ ಸುಮ್ಮನೆ ಎಷ್ಟು ಮನಸ್ಸಿಗೆ ನೋವು ಆಗ್ತದೆ. ಒಬ್ಬ ಮನುಷ್ಯನಿಗೆ ಒಬ್ಬ ಕಾರ್ಪೊರೇಟರ್ ಇದ್ದಾವ, ಅವ್ರ ಜಾತಿ ಅಂದ್ಕೂಡಲೇ ಅಪ್ತನಾಗಿ ಅಂತಂದ್ಕೂಡಲೇ ರಾಜೀನಾಮೆ ಕೊಡುವಂಥದ್ದು ಯಾವ ನ್ಯಾಯ ಇದು? ಏನಾದರೂ ಕುಮ್ಮಕ್ಕ ಕೊಟ್ಟಿದ್ದು, ಏನಾದರೂ ಪ್ರಿಯಾಂಕಾ ಮನ್ಸು ಮಾಡಿದ್ರೆ ಆ ಟೆಂಡರ್ ಸಿಗ್ಬೋದಿತ್ತಲ್ಲ. 11 ಕೋಟಿ ಅವ್ರಿಗೆ ಆ ಟೆಂಡರ್ ಕೊಟ್ಟರೆ ಅವ್ರಿಗೆ ಆ ಟೆಂಡರ್ ಸಿಕ್ಕಿದನ? ಇನ್ನು ಅವ್ರ ದುಡ್ಡು ಇವ್ರ ಅಕೌಂಟಿಗೆ ಅವ್ರಿಗೆ 58 ಲಕ್ಷ, ಒಂದು 25 ಲಕ್ಷ ಒಂದು ಕೊಟ್ಟಿನಿ, 80 ಲಕ್ಷ ಅಂತ ಅವ್ರು ಹಾಕಿನಂತಾನೆ. ಅವರು ಕೂಡ ಇವ್ರ ಅಕೌಂಟಿಗೆ ತನಿಖೆ ಆಗಲಿ ಅಂತ ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ಹೇಳಿದ್ದಾರೆ. ಸಂಪೂರ್ಣ ತನಿಖೆ ಆಗಲಿ, ಉನ್ನತ ಮಟ್ಟದ ತನಿಖೆ ಆಗಲಿ, ತಪ್ಪಿಗಸ್ತರಿಗೆ ಶಿಕ್ಷೆ ಆಗಲಿ, ಬಹಿರಂಗವಾಗಿ ವೇದಿಕೆ ಮೇಲೆ ಕೂತ್ಕೊಂಡು ನಾವೆಲ್ಲರನ್ನ ಅದಕ್ಕೆ ಒತ್ತಾಯ ಮಾಡ್ತೀವಿ. ಪ್ರಿಯಾಂಕರ ಮಾತಿಗೆ ಮತ್ತು ಮುಖ್ಯಮಂತ್ರಿಗಳಿಗೂ ಈ ಪತ್ರಿಕೆ ಮೂಲಕ ಒತ್ತಾಯ ಮಾಡ್ತೀವಿ. ಇದು ತನಿಖೆ ಆಗಲೇಬೇಕು, ಸಂಪೂರ್ಣ ತನಿಖೆ ಹೊರಗೆ ಬರೋದು. ಯಾರು ತಪ್ಪಿಸ್ತಾರೋ ಅವ್ರ ಮ್ಯಾಗ ಕ್ರಮ ಆಗ್ಬೋದು. ಇದ್ರಾಗೇನು ಇದ್ರಾಗ ಕಾಂಪ್ರಮೈಸ್ ಇಲ್ಲ, ಯಾರನ್ನ ಬಚಾವ್ ಮಾಡ್ತಕ್ಕಂಥದ್ದು. ಇನ್ನು ತಾವು ಹೇಳಿದ್ರಿ MLAಗಳಿಗೆ ಅವಾಚ್ಯದಿಂದ ಮಾತನಾಡಿದ್ರೆ, ಹಾಗೇನಾದರೂ ಮಾತನಾಡಿದ್ರೆ ಅದು ತಪ್ಪತ್ತು. ಇನ್ನೊಂದು ಹೋಗಿ 2-3 ತಾಸು ನಾನಿದ್ದಾಗ ಕೇಸ್ ಮಾಡಂದಾಗ ಚರ್ಚೆ ಆಗಿತ್ತು. ಅವ್ರಿಗೆ ಕೇಸ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೋರ್ಟ್ ಆದೇಶ ಏನಿದೆ ಅದು ಜಡ್ಜ್ ಪರ್ಮಿಷನ್ ಕೊಡ್ಬೇಕು. ಡೆತ್ ನೋಟ್ನಲ್ಲಿ ಹೆಸರು ಬಂದಿರತಕ್ಕಂಥದ್ದು ಜಡ್ಜ್ ಪರ್ಮಿಷನ್ ಕೊಡ್ಬೇಕು. ಅವ್ರು ಜಡ್ಜ್ಗೆ ಏನಪ್ಪ ಅಂದ್ರೆ ಹೋದಾಗ ಕೋರ್ಟ್ಗೆ ಹೋಗಿ ಜಡ್ಜಿನ ಬಳಿ ಯಾರು ಅಪ್ಲಿಕೇಶನ್ ಕೊಡ್ತಾರೆ ಫಿರ್ಯಾದಿದಾರರು, ಅವ್ರು ಹೋಗಿ ಸ್ವತಃ ಏನಪ್ಪ ಅಂದ್ರೆ ಅಪೀಲ್ ಮಾಡ್ಕೋಬೇಕು. ಇದು ನಮ್ಮ ಥ್ರೆಟ್ ಕೊಟ್ಟಿದ್ದಾರೆ, ನಮ್ಮ ಮೇಲೆ ಅಪಾದನೆ ಬಂದಿದೆ, ಇದನ್ನ ಕೇಸ್ ರಿಜಿಸ್ಟರ್ ಮಾಡ್ಕೊಂಡಾಗ ಆಗ್ತದೆ. ನಿನ್ನೆ ಅವ್ರು 3 ತಾಸು ಅಲ್ಲಿ ಕಿರಿಕಿರಿ ಮಾಡಿ ಕೋರ್ಟ್ಗೆ ಚಂದು ಪಾಟೀಲ್ ಅಟೆಂಡ್ ಮಾಡಿ ಹೇಳಿದಾಗ ಏನಪ್ಪ ಅಂದ್ರೆ ಪರ್ಮಿಷನ್ ಕೊಟ್ಟಾಗ ಇಮಿಡಿಯೇಟ್ ಆಗಿ ರಿಜಿಸ್ಟ್ರೇಷನ್ ಆಗಿದೆ. ಸುಮ್ಮನೆ ಹೋಗಿ ರಿಜಿಸ್ಟ್ರೇಷನ್ ಮಾಡಿ ಅಂತ ಜಗಳ ಆಡಿದ್ದದು. ಅದ ಕೋರ್ಟ್ನಾಗ ಹೋಗ್ಯಾರ. ನಿನ್ನೆ ಚಂದು ಪಾಟೀಲ್ ಕೋರ್ಟಿಗೆ ಹೋಗ್ಯಾನ. ಮೊದಲು ಇದ್ದಿದ್ದಿಲ್ಲ ಸರ್. ಈ ಕೋರ್ಟ್ನಾಗ ಯಾಕೆ ಬಂದದ್ದು ಹೋದ್ರಿ? ಇದು ಅಂತೂ ಸುಳ್ಳಲ್ಲ, ಮುಚ್ಚಲ್ಲ. ಕಾನೂನ ಯಾರು ಮುಚ್ಚಲಿಕ್ಕಾಗಲ್ಲ ಸರ್. ಸುಮ್ಮನೆ ಯಾಕೆ ಹೋದ್ರು ಕೋರ್ಟಿಗೆ? ಚಂದು ಪಾಟೀಲ್ ಯಾಕೆ ಹೋಗ್ಬೇಕಾಯ್ತು? ಜಡ್ಜನ್ ಮೇಲೆ ಯಾಕೆ ಹೋದ್ರು? ನಾವು ಕೇಸ್ ರಿಜಿಸ್ಟರ್ ಮಾಡ್ಕೋಬೇಡ ಅಂತ ಹೇಳಿಲ್ಲ. ಅದು ನಮ್ಗ ಗೊತ್ತಾಗಿ ಪೊಲೀಸರಿಗೆ ನಾವು ಬೈದಿದ್ದೀವಿ. ಇದು ಯಾಕೆ ಮಾಡಿದ್ರೆ, ಯಾಕೆ ಲೇಟ್ ಮಾಡ್ತಾರೆ? ಇಲ್ಲ ಸರ್, ಯಾಕೆ ಹಿಂಗದ, ಇದು ಕೋರ್ಟಿಗೆ ಹೋಗ್ಲೇಬೇಕು, ಫಿರ್ಯಾದಿದಾರ ಕೋರ್ಟ್ನಾಗ ಹೋಗಿ ಏನಪ್ಪಾ ಅಂದ್ರೆ ಹೇಳಲೇಬೇಕು, ಅವಾಗ ಕೇಸ್ ರಿಜಿಸ್ಟರ್ ಮಾಡ್ಕೊಂಡು ಬರ್ತದೆ, ಅಲ್ಲಿ ತನ ಬರಂಗಿಲ್ಲ ಅಂತ ಹೇಳಿ ಅವನ್ನ ಕೇಸ್ ಹಾಕಮ್ ತೊಗೊಂಬರಿ ಇಲ್ಲ ಅಂತ ಹೇಳಿ ಅದು ತಪ್ಪಿದೆ. ಅದನ್ನ ಖಂಡಿತವಾಗಿ ಮಾತನಾಡಿದ್ರೆ ಖಂಡಿಸ್ತೀವಿ. ಅದ್ರಾಗ ಏನು ಎರಡನೇ ಮಾತಿಲ್ಲ. ಆದ್ರೆ ಇಲ್ಲ, ಅದು ತಪ್ಪದ್ ನಮ್ಮ ಅಧ್ಯಕ್ಷರು ಹೇಳಿದ್ರೆ ನಾವೆಲ್ಲರೂ ಕೂಡ ಹೇಳ್ತೀವಿ. ಆದರೆ ಅಲ್ಲಿ ಆಗಿರ್ತಕ್ಕಂಥದ್ದು ಸರ್, ಯಾರು ಇಲ್ಲಾರ ನಿರಪರಾಧಿ ಮ್ಯಾಗ ಅಪರಾಧಿ ಅಂತ ಹೊರಸ್ತಾರಲ್ಲ, ಇವ್ರಿಗೆ ಯಾಕೆ ಗುಂಡಾಗರಿ ಅಂತೀರಿ? ಮತ್ತೆ ನಮ್ಮ ಪ್ರಿಯಾಂಕಾ ಹೇಳಿರಲ್ಲ ಇತಿಹಾಸ, ಯಾರ್ಯಾರು ಎಲ್ಲರೂ ಓದಿ ಹೇಳಿರಲ್ಲ ನಿನ್ನೆ ಪ್ರೆಸ್ ಮೀಟ್ ನಲ್ಲಿ. ಒಬ್ಬ ಒಳ್ಳೆ ಮನುಷ್ಯನ ಮ್ಯಾಗ
ಏನು ಬಾಬ್ರು ಸರ್ ಇಲ್ಲ ಬಾಬ್ರು ಸರ್ ಒಂದು ಕಪ್ಪು ಚುಕ್ಕಿ ಇಲ್ದೆ ಇವತ್ತಿನವರೆಗೂ ರಾಜಕೀಯ ಮಾಡ್ದಂತವ. ಮೊನ್ನೆ ಏನಪ್ಪ ಅಂದ್ರೆ ಆಲ್ ಇಂಡಿಯಾ ಇಂಟರ್ನ್ಯಾಷನಲ್ ಲೆವೆಲ್ದಾಗ ಏನಪ್ಪ ಮೀಟಿಂಗ್ ಮಾಡಿ ದೊಡ್ಡ ಸಮ್ಮೇಳನ ಮಾಡಿ 1 ಲಕ್ಷ ಮಂದಿಗೆ ನೌಕರಿ ತಗೋಬೇಕು ಉದ್ಯೋಗ ಅಂತ ಮಾಡ್ದವ. ಕಲ್ಯಾಣ ಪಥ ಪ್ರಗತಿ ಪಥ ಅಂತ ಹೇಳಿ ಒಂದೊಂದು ಕಾನ್ಸ್ಟಿಟ್ಯೂನ್ಸಿಗೆ 80 ಕಿಲೋಮೀಟರ್ ಇಡೀ ರಾಜ್ಯದಾಗ ಇಡೀ ದೇಶದಾಗ ಯಾರು ತಂದಿಲ್ಲ. ಅಂತ ಕೆಲಸ ಮಾಡಿರ್ತಕ್ಕಂಥ ಒಳ್ಳೆ ವ್ಯಕ್ತಿ ಕೆಲಸ ಮಾಡ್ತಕ್ಕಂಥ ಸಪೋರ್ಟ್ ಮಾಡ್ಬೇಕು ಬಿಟ್ಟು ಯಾವುದೇ ಯಾರೋ ಸತ್ಯದ ಮ್ಯಾಗ ಪ್ರಿಯಾಂಕಾ ರಾಜೀನಾಮೆ ಕೊಡ್ಬೇಕು ಪ್ರಿಯಾಂಕಾ ರಾಜೀನಾಮೆ ಯಾಕೆ ಸರ್ಕಾರನೇ ಗುಬೆ ಕುಂದಿರ್ತೀರಿ? ನಾವು ತನಿಖೆ ಮಾಡಂಗಿಲ್ಲ, ಪೊಲೀಸರಿಗೆ ಕೇಸ್ ಮಾಡಬೇಡ್ರಿ, ರಾಜು ಕಪ್ನೂರ್ ಅರೆಸ್ಟ್ ಮಾಡಬೇಡ್ರಿ ಅಂತ ಎಲ್ಲಾರ ಪ್ರಿಯಾಂಕಾ ಹೇಳಿದ್ದು ಹೇಳ್ರಿ, ನಾವೇ ಒತ್ತಾಯ ಮಾಡ್ತೀವಿ. ಯಾಕೆ ಬಂದಿಲ್ಲ? ಎಲ್ಲ ಹಳ್ಳಿಗೆ ಬರ್ತಾವ. ಅರೆ ಟೆಂಡರ್ ಆಗ್ಯಾವ ಸರ್, ಕಲ್ಯಾಣ ಪಥದ್ದು ಪ್ರಗತಿ ಪಥದ್ದು ಟೆಂಡರ್ ಆಗಿ ನಿರ್ಣಯ ನಡೆದು ನಿಮ್ಗೆ ನಾ ಕಾಪಿ ಕೊಡ್ತೀನಿ ಸರ್. ಅದು ನಾನು ನಿಮ್ಗೆ ಕಾಪಿ ಕೊಡ್ತೀನಿ. ಕುಮಾರಸ್ವಾಮಿ ಅಲ್ಲ RDPR ಮಿನಿಸ್ಟರ್ ಇವ್ರು ಮಾಡಿದ್ದದು. ಹೌದು, KKRDP ದುಡ್ಡು ಮತ್ತು ಸರ್ಕಾರ ದುಡ್ಡು ಜಾಯಿಂಟ್ ಆಗಿ ಮಾಡ್ಲತ್ತಾರ. ಅದು ನಮ್ಮಲ್ಲಿ ಮಾಡಿಲ್ಲ ಯಾರು. ನಾವು ಹೈಕೋರ್ಟ್ ಮಾಡಿದಾಗ ಬಂದು ಅವ್ರು ರಿಪೀಟ್ ಮಾಡಿದ್ರು. ನಾವು ಮಿನಿ ವಿಧಾನಸೌಧ ಮಾಡಿದಾಗ ಬಂದು ದೇವೇಗೌಡ ಉದ್ಘಾಟನೆ ಮಾಡ್ದ. ಅದು ನಾವು ಕೆಲಸ ಮಾಡಿಲ್ಲ. ಏನ್ ಕಾರ್ಯಕ್ರಮ ಅನ್ನೋದೆಲ್ಲ ಕಣ್ಣಿಗೆ ಕಾಣ್ತವ್ರಿ. ಹೇಳಿಲ್ಲ ಪಂಚ್ ಗ್ಯಾರಂಟಿ ಜಾರಿಗೆ ತಂದಿ, 5 ಗ್ಯಾರಂಟಿಗಳು ಸಾಮಾನ್ಯ. ನಾನು ಕಲಬುರಗಿ ಜಿಲ್ಲೆಗೂ ಕೂಡ ಕಲಬುರಗಿ ಮತ್ತೆ 5,000 ಕೋಟಿ ಕಲಬುರಗಿ ಡಿವಿಷನ್ ಬರ್ತದೆ. ಯಾರಿಗೆ ಬರ್ತದೆ? 3,000 ಕೋಟಿ ಇದ್ದು 5,000 ಕೋಟಿ ಇದೆ, ಯಾರಿಗೆ ಬರ್ತದೆ? ನೀವು ಮಾಡೇ ನೀವು ದುಡ್ಡು ಬಂದದ ಎಲ್ಲ ಪ್ಲಾನ್ ಮಾಡ್ಲತ್ತಾರ. ಎಲ್ಲ ಮಾಡೇ ಹಾಸ್ಪಿಟ್ಲಿಗೆ ದುಡ್ಡು ಕೊಟ್ರ, ಅಕ್ಷರ ಆವಿಷ್ಕಾರಕ್ಕೆ ದುಡ್ಡು ಕೊಟ್ರ. ಕೇಸ್ ಮಾಡ್ಬೇಡ ಹೇಳ್ಯಾರ. ಯಡಿಯೂರಪ್ಪನ ಕೇಸ್ ಬೇರೆ, ಇದು ಬೇರೆ. ಯಡಿಯೂರಪ್ಪನ ಕೇಸಿನಾಗ ಬರ್ದಿಟ್ಟಿಲ್ಲ ಅವ್ರು. ಯಡಿಯೂರಪ್ಪನ ಹೆಸರೇ ಪರ್ಪಸ್ ಇದು ಮಾಡಿದ್ದಾತ. ಇದ್ರಾಗಿಲ್ಲ, ಡೈರೆಕ್ಟ್ ಯಡಿಯೂರಪ್ಪಗೆ ಟಾರ್ಗೆಟ್ ಮಾಡಿದ್ರು. ಯಡಿಯೂರಪ್ಪ ಅದಕ್ಕೆ ಬಹಳ ಡಿಫರೆನ್ಸ್. ಬರ್ದಿದ್ದ ಇಲ್ಲಿ ಏನೂ ಇಲ್ಲ. ಯಾವ್ದ್ರಿ ಬೇಕಾದ ತನಿಖೆ ಆಗ್ಲಿ, ನಾವ್ ಯಾರಿಗೂ ಬೇಡ ಅನ್ನಂಗಿಲ್ಲ. ಅವ್ರು ಮಾಡೋದು ನಮ್ಮ ಉಸ್ತುವಾರಿ ಸಚಿವರು ಹೇಳಿರಲ್ಲ, ಉನ್ನತ ಮಟ್ಟ ತನಿಖೆ ಮಾಡ್ರಿ ಅಂತ ಹೇಳಿ. ಅದ್ರಾಗ ಏನ್ ಯಾರು ಕಾಂಪ್ರಮೈಸ್ ಇಲ್ಲ ಇದ್ರಾಗ. ಆದ್ರೆ ಇವ್ರು ಡಿಸಿಷನ್ ಏನ್ ಹೇಳ್ತಂದ್ರೆ ಅದಕ್ಕೆ ನಾವು ಖಂಡಿಸ್ತೀವಿ. ನಾವ್ಯಾಕೆ CBI ತನಿಖೆಗೆ ಆಗ್ರಹ ಮಾಡೋದು? ನಮ್ ಸರ್ಕಾರದ ಎಲ್ಲ ಮಾಡ್ತಾರೆ, ಎನ್ಕ್ವೈರಿ ಮಾಡ್ತಾರೆ. ನಮ್ ಸರ್ಕಾರ ಎನ್ಕ್ವೈರಿ ಮಾಡ್ತಾರೆ. ನಾವೇನ್ ಬೇಡ ಅಂತೀವಲ್ರಿ. ಇಲ್ಲ ಇಲ್ಲ CBI ನಾನೇ ಮಾತಾಡ್ತೀನಿ. ನಾವೇನ್ ಹೇಳ್ತೀವಿ, ನಮ್ಮ ಸಚಿವರು ಹೇಳಿದಾರ ಅಂತ ಹೇಳಿನಿ ತನಿಖೆ ಬಗ್ಗೆ. ಹೌದಾ? ಯಾವುದೇ ತನಿಖೆ ಆದ್ರೂ ನನ್ನ ವೈಯಕ್ತಿಕ ಹೇಳಿಕೆ, ಸರ್ಕಾರದ್ದು ನನ್ನ ವೈಯಕ್ತಿಕ ಹೇಳಿಕೆ ಹೇಳಿದ್ದೀನಿ. ಅದ್ರಾಗ ಏನಿಲ್ಲ, ನಾವ್ ಯಾರ್ದು ಇದ್ರಾಗ ಏನು ಸಂಬಂಧ ಏನಿಲ್ಲ. ನಮ್ಮ ಸಚಿವರು ಮೊದಲೇ ಹೇಳಿದ್ದಾರೆ ಉನ್ನತ ಮಟ್ಟದ ತನಿಖೆ ಆಗ್ಲಿ ಒತ್ತಾಯ ಮಾಡಿದಾರೆ. ನಾವು ಅದಕ್ಕೆ ಅವರು ಪೂರಕವಾಗಿ ಒತ್ತಾಯ ಮಾಡ್ತಾ ಇದ್ದೀವಿ. ಸರ್ ಅದೇ ನಮ್ ಸಚಿವರು ಏನ್ ಹೇಳ್ಯಾರ ಅದ್ರ ಜೊತೆಗೆ ನಮ್ದು ಅದಕ್ಕೆ ಪೂರಕವಾಗಿ ಸಪೋರ್ಟ್ ಇದ್ದೀವಿ. ತನಿಖೆ ಮಾಡ್ಲಿ, ಸತ್ಯ ಹೊರಗೆ ಬರ್ಲಿ, ಯಾರ್ದು ಅವ್ರ ಮ್ಯಾಗ ಕ್ರಮ ಕೈಗೊಳ್ಳಿ. ಇವ್ರು ಏನದ ಬೇಕ ಉದ್ದೇಶ ಸರಿ ಇಲ್ಲ ಅಂತ ಹೇಳಿದ್ರು. ನಾವು ಇವ್ರು ವರ್ತನೆ ಖಂಡಿಸ್ತಾ ಇದ್ವಿ ನಾವು ಅಷ್ಟೇ. ಡಿಪಾರ್ಟ್ಮೆಂಟ್ ಈಗ PSI ಹಗರಣ ಆಗಿದ್ದು ಇವರೆಲ್ಲ ಹೊರಗೆ ಹಾಕಿದ್ದು ಯಾರು, ಯಾವ್ಯಾವ ಹಗರಣಗಳು ಆಗಿದ್ದು ಅವಾಗನು ಕೂಡ ತನಿಖೆ ಮಾಡಕ್ ಹೇಳಿವಲ್ರಿ. ಅವಾಗನು ಕೂಡ ಇದೇ ಮಾತಾಡಿದ್ರು. ಹೋಮ್ ಮಿನಿಸ್ಟರ್ ಸುಳ್ಳು ಆಪಾದನೆ ಮಾಡ್ತಾ ಇದ್ದಾರೆ ಅವ್ರಿಗೆ. ಯಾಕಂದ್ರೆ ಅವರು ಮೊದಲು ಬಿಜೆಪಿ ಸರ್ಕಾರ ಇದ್ದ ಹಗರಣಗಳೆಲ್ಲ ಬಯಲಿಗೆ ತಂದಾರ ಅವರು. ಅದೇ ಒಂದು ಟಾರ್ಗೆಟ್ ಇಟ್ಕೊಂಡು ಇವ್ರಿಗೆ ಟಾರ್ಗೆಟ್ ಮಾಡ್ಲತ್ತಾರ. ಈ ಕಾಂಗ್ರೆಸ್ ಪಕ್ಷ ಬರ್ಲಿಕ್ಕೆ ಅವರ ಶ್ರಮ ಬಹಳ ಇದೆ ಪಕ್ಷದಾಗ. ಈಗ ಅವರೆಲ್ಲರೂ ಅನೈತಿಕ ಚಟುವಟಿಕೆಗಳು ಎಲ್ಲ ಬಂದ್ ಮಾಡಿದಕ್ಕೆ ಅವ್ರಿಗೆ ಟಾರ್ಗೆಟ್ ಮಾಡ್ಲತ್ತಾರ. ಸಚಿನ್ ಪಂಚಾಳ ಕಾಂಟ್ರಾಕ್ಟ್ ಪ್ರಿಂಟ್ ಆಗಿಲ್ಲ ಅಂತ ಹೇಳ್ಕೊಂಡು ಯಾಕಂತ ಕೇಳ್ರಿ, ಅವ್ರಿಗೆ 26 ವರ್ಷ ವಯಸ್ಸು, 18 ಕೋಟಿ 20 ಕೋಟಿ ಟೆಂಡರ್ ಅವೆಲ್ಲ ಇದ್ರಾಗ ಲೆಟರ್ನಲ್ಲಿ ಮೆನ್ಷನ್ ಇದೆ. ಇಂದು ವರ್ಕ್ ಮಾಡಿದ್ರೆ ಅವ್ರಿಗೆ ಟೆಂಡರ್ ಸಿಗ್ಬಿಡುತ್ತೆ ಅಷ್ಟೇ. ಇಲ್ಲ ಅದ್ರ ಬಗ್ಗೆ ಡೀಟೇಲ್ ತನಿಖೆ ನಡೆದಾಗ ಗೊತ್ತಾಗ್ತದೆ. ಈಗ ಡೀಟೇಲ್ಸ್ ಈಗ ಗೊತ್ತಾಗ್ತಲ್ಲ ಮುಂದೆ ತನಿಖೆ ನಡೆದ ಟೈಮ್ನಾಗ ಎಲ್ಲ. ಮಾಧ್ಯಮದ ಎಲ್ಲ ಮಿತ್ರರಿಗೆ
ಸ್ವಾಗತಿಸುತ್ತಾ ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದ ಹಾಗೆ ನಮ್ಮ ಸಚಿನ್ ನೋಡ್ರಿ, ಈಗ ನಮ್ಗೆ ಕ್ಲಬ್ಗಳು ಬಂದಾಗಿವೆ ಅಂತೇಳಿ ಮೆಸೇಜ್ ಪೂರ ಎಲ್ಲ ಕಡೆ ಇಲ್ಲ ಇಲ್ಲ ಈಗ ಅವ್ರದಂತೂ ಪೂರ ಎಲ್ಲ ಕಡೆ ಬಂದ್ ಮಾಡಿದೆವು. ಮರಳು ದಂಧೆ, ಗಾಂಜಾ, ಬೆಟ್ಟಿಂಗ್ ಇವೆಲ್ಲ ಬಂದ್ ಮಾಡಿವ. ಇಲ್ಲ ಅದು ಅದು ಮೊದಲು ಅವ್ರ ಕಾರ್ಪೊರೇಟರ್ ಇದ್ರು, ಅವ್ರ ತಮ್ಮನು ಕೂಡ ಈಗ ನಮ್ಮಲ್ಲಿ ಕಾರ್ಪೊರೇಟರ್ ಇದ್ದಾನ. ನಾವು ನಮ್ಮ ಪಕ್ಷದಾಗಿಲ್ಲ ಅಂತ ನಾವು ಆ ರೀತಿಯ ಸುಳ್ಳು ಹೇಳಲ್ಲ. ಎಲ್ಲರಿಗೆ ತಮ್ಗೆಲ್ಲ ಗೊತ್ತಿರೋದು, ನಾವೇನು ಸುಳ್ಳು ಹೇಳಿ ಮುಚ್ಚಿಡ್ಲಕ್ ಬರ್ತದೆ ಅದು? ಅದಂತೂ ಇಲ್ಲೇ ಇಲ್ಲ. ಪಕ್ಷದಾಗ ಅವ್ರ ತಮ್ಮ ನಮ್ಮ ಪಕ್ಷದ ಕಾರ್ಯಕರ್ತ ಇದ್ದಾನೆ, ಈಗ ಕಾರ್ಪೊರೇಟರ್ ಇದ್ದಾರೆ ಅವ್ರು ನಮ್ಮ ಪಕ್ಷದಾಗ. ಅವ್ರ ತಮ್ಮರು ಪ್ರಕಾಶ್ ಅಂತೇಳಿ. ಅದು ಅದು ಇಲ್ಲ, ಅದ್ರ ಬಗ್ಗೆ ನಂಗೆ ಗೊತ್ತ. ಅದು ಬೀದರ್ ಜಿಲ್ಲೆದಲ್ಲಿ ಆಗಿದೆ. ಬೀದರ್ ಜಿಲ್ಲೆದಲ್ಲಿ ಮಾಡಿರ್ಬೇಕಲ್ಲ ಮೊದಲು. ಇಲ್ಲ ಅಲ್ಲಿ ಇಲ್ಲ, ಬೀದರ್ ಜಿಲ್ಲೆದಾಗ FIR ಆಗ್ಯಾರ. ಮತ್ತೆ ಇವ್ರದ್ದು FIR ಮಾಡಿದಾರಲ್ಲಿ ಯಾರಿಗೆ? ಇಲ್ಲ, ಅದು ಅದು ಡೈರೆಕ್ಟ್ ಈಶ್ವರಪ್ಪರದು. ಅದರಲ್ಲಿ ಅಲ್ಲಿ ಈಶ್ವರಪ್ಪನ ಹೆಸರು ಇತ್ತಲ್ಲಿ. ಇಲ್ಲಿ ಡೈರೆಕ್ಟ್ ಪ್ರಿಯಾಂಕ್ ಅವ್ರ ಖರ್ಗೆ ಅವ್ರ ಹೆಸರು ಇಲ್ಲ. ಖಾಲಿ ಅವ್ರು ಇಂತಿಂತವ್ರಿಗೆ ಮರ್ಡರ್ ಮಾಡ್ತೀನಿ ಅಂತ ಹೇಳ್ಯಾರ ಅಷ್ಟೇ ಅದ. ಡೈರೆಕ್ಟ್ ಪ್ರಿಯಾಂಕ್ ಅವ್ರ ಹೆಸರು ಎಲ್ಲಿ ಹೇಳಿದ ನಾವು? ಡೆತ್ ನೋಟ್ ಎಲ್ಲಿ ಪ್ರಿಯಾಂಕ್ ಖರ್ಗೆ ಅವ್ರ ಹೆಸರು ಇಲ್ಲ. ಇಲ್ಲಿ ನೋಡ್ರಿ, ಈಗ ಇಲ್ಲಿ ನೋಡ್ರಿ, ಯಾವುದೇ ಒಬ್ಬ ಹಿಂದ ಲೀಡರ್ ಇದ್ದ ಮೇಲೆ ಅವ್ರಿಗೆ ಸಪೋರ್ಟ್ ಎಲ್ಲರೂ. ಈಗ ನಮ್ ಕಾರ್ಯಕರ್ತರೇ ನಮ್ ಲೀಡರ್ ಅರ ಅಂತ ಎಲ್ಲರೂ ಹೇಳ್ಕೊತಾರ. ಅದು ರೀತಿ ಅಂತ ಇದೇ ಆ ರೀತಿ ಹೇಳ್ಕೊಂಬರ್ ಯಾರು ಏನು ಮಾಡ್ಲಕ್ಕಲ್ಲ. ಯಾವುದೇ ಒಂದು ಒಳ್ಳೆ ಕೆಲಸ ಇದ್ದಾಗ ಎಲ್ಲ ರಾಜಕಾರಣಿಗಳು ಎಲ್ಲ ಲೀಡರ್ಸ್ಗಳು ಹೆಲ್ಪ್ ಮಾಡ್ತಾರ. ಅದಕ್ಕೆ ಅಭಿವೃದ್ಧಿ ಪರ ಕೆಲಸಗಳು ಅವು ಯಾವುದೇ ತಂದಾಗ ನಮ್ಮ ಕಾರ್ಯಕರ್ತರ ಮಾಡೇ ಮಾಡ್ತಾರ. ಪ್ರಿಯಾಂಕ್ ಖರ್ಗೆ ಅವರು ಆಪ್ತ ಅನ್ನೋ ಕಾರಣಕ್ಕೆ ಅರೆಸ್ಟ್ ಮಾಡ್ತಾ ಇಲ್ಲ ಅಂತ ಬಿಜೆಪಿ ಮಾತಾಡ್ತಾರೆ. ಎಲ್ಲ ಬಹಳಷ್ಟು ಮಂದಿ ಆಪ್ತರು ಇರ್ತಾರ. ಪಕ್ಷದಾಗಿದ್ದವ್ರು ಎಲ್ಲ ಆಪ್ತಾರೆ ಅವರಂತೆ. ಪಕ್ಷದಾಗಿದ್ದವರು ಎಲ್ಲರೂ ನಮ್ಮ ಪಕ್ಷದಾಗಿದ್ದವ್ರು ಎಲ್ಲರೂ ಆಪ್ತರು ಇರ್ತಾರೆ. ನಮಗೂ ಕೂಡ ಎಲ್ಲರೂ ಆಪ್ತರು ಇರ್ತಾರೆ, ಪಕ್ಷದಾಗಿದ್ದವ್ರು ಎಲ್ಲರೂ. ಜನಪ್ರತಿನಿಧಿ ಒಬ್ಬ ಪೊಲೀಸ್ ಠಾಣೆ ಹೋದಾಗ ಪರಿಸ್ಥಿತಿ ಬಂದಂತೆ ಒಬ್ಬ ಇನ್ಸ್ಪೆಕ್ಟರ್ ಮಾತಾಡ್ತಾರೆ ಅಂತಂದ್ರೆ ಎಷ್ಟು ಮಟ್ಟಿಗೆ ನೀವು ಇಂಡೈರೆಕ್ಟ್ ಆಗಿ ಅದು ಇನ್ವಾಲ್ವ್ ಆಗಿದ್ದಾರೆ. ಪೊಲೀಸ್ ವ್ಯವಸ್ಥೆ ಇಲ್ಲ. ಈ MLA ಪೊಲೀಸ್ ಸ್ಟೇಷನ್ ಹೋದಾಗ ಅವರಿಗೆ ಪರಿಹಾರ ಅಂದ್ರೆ ಇಲ್ಲ, ಸಣ್ಣ ಕಾರ್ಯಕ್ರಮ ಯಾರೋ ಹೋಗ್ಬಿಟ್ಟು ಗತಿ ಏನು? ಇಲ್ಲ, ಅದು ಮಾತಾಡಿದ್ದು ಇವ್ರು ಹೇಳಿದ್ಮೇಲೆ ಗೊತ್ತಾ. ಅದು ಯಾವ ರೀತಿ ಮಾತಾಡಿದ್ದನ್ನ ಅದು ಮಾತಾಡಿದ್ರೆ ಅದು ತಪ್ಪೇ. ಯಾರು ಮುಚ್ಕೊಳಿಕ್ ಆಗಲ್ಲ. ತಪ್ಪೇ ಇಲ್ಲ. ಅದು ಯಾರು ಇವತ್ತು ಅವ್ರಿಗೆ ಆಗಿರ್ಬೋದು, ನಾಳೆ ಮತ್ತೊಬ್ಬರನ್ನು ಅದು ಆ ರೀತಿ ಮಾತಾಡೋದು ತಪ್ಪೇ. ನಾವೇನು ಅದಕ್ಕೆ ಸಮರ್ಥನೆ ಮಾಡ್ತಾ ಇಲ್ಲ. ಅದ್ರ ಬಗ್ಗೆ ಮಾತಾಡಿದ್ರೆ ಅದು ತಪ್ಪೇ. ಮಾತಾಡಿರೋದು ಕನ್ಫರ್ಮ್ ಇಲ್ಲ ನಮಗೆ. ಅದು ಆ ರೀತಿ ಮಾತಾಡೋದು ತಪ್ಪೇ ಅಲ್ಲ. ಅದು ಮಾತಾಡಿ ರಾಜಕಾರಣದಲ್ಲಿ ಕೆಲವೇ ವ್ಯಕ್ತಿಗಳು ಇತಿಹಾಸವನ್ನು ಸೃಷ್ಟಿ ಮಾಡ್ತಕ್ಕಂಥ ರೀತಿಯಲ್ಲಿ ಕೆಲವು ಮನೆತನ ಇವೆ. ಬುದ್ಧನ ಹೆಸರಿರ್ಬೋದು, ಬಸವಣ್ಣವ್ರ ಹೆಸರಿರ್ಬೋದು, ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಇತಿಹಾಸ ಪದಗಳನ್ನು. ಈಗಿನ ಕಾಲಕ್ಕೆ ಅತ್ಯಂತ ಅವರಷ್ಟೇ ಇತಿಹಾಸದಲ್ಲಿ ಬೆಳೀತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರು AICC ಅಧ್ಯಕ್ಷರಾಗಿ, ಗುಲ್ಬರ್ಗದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಉಸ್ತುವಾರಿ ಮಾಡ್ತಾ ಇದ್ದಾರೆ. ಯಾವುದೋ ಅವ್ರ ಮನೆತನಕ ಅವರು ಬಹುಶಃ ಯಾವುದೇ ಜನರಿಗೆ ಅಲ್ಲಿ ಇವತ್ತಿನ ತನಕ ಅವ್ರ ಮನೆತನ ಇತಿಹಾಸ ಹೇಳಿದ್ರೆ ಯಾರಿಗೆ ತೊಂದರೆ ಕೊಟ್ಟೋದಾಗಲಿ, ಯಾರ್ದಾರ ಮನಸ್ಸು ನೋಯಿಸೋದಾಗಲಿ, ಯಾರಿಗೆಲ್ಲ ದುಶ್ಮನೆ ತೆಗೆದುಕೊಂಡಂತೂ ಮಾತೇ ಇಲ್ಲ. ಇಲ್ಲಿ ತನಕ ಆ ಮನೆತನಕ್ಕಂತ ಇದನ್ನೇ ಗೊತ್ತಿಲ್ಲ ಅವರು. ಎಷ್ಟೋ ಮಂದಿ ಆರೋಪ ಅದು ಎಲ್ಲ ಮಾಡಿಬಿಟ್ಟಿದ್ರೆ ಪುನಃ ಅವ್ರ ಕಾಲ ಇಟ್ಕೊಂಡು ಬಂದು ಕಾಂಗ್ರೆಸ್ ಸೇರ್ಪಡೆ ಆಗ್ತದೆ ಅಂತ ಉತ್ತಮವಾದ ಮನೆತನ ಇರೋದ್ರಿಂದ ನಮ್ಮ ಹಿಂದೆ ನೀವು ಹೇಳೋಣ ಬೇಕಾದಷ್ಟು ಮಂದಿ ಇರ್ತಾರೆ ಬೆಂಬಲಿಗರು. ಹೇಗಿರ್ತಾನೋ, ಮುಂಜಾನೆ ಏನ್ ಮಾಡ್ತಾನೋ, ಸಾಯಂಕಾಲ ಮಾಡೋದು ಗೊತ್ತಿರಲ್ಲ. ಅದು ಎಲ್ಲದಕ್ಕೂ ಪ್ರಿಯಾಂಕ್ ಖರ್ಗೆ ಟಾರ್ಗೆಟ್ ಮಾಡಿ ನೀವು ರಾಜೀನಾಮೆ ಕೊಡಬೇಕು, ರಾಜೀನಾಮೆ ಕೊಡ್ಬೇಕಂತ ಹೇಳ್ತಿಲ್ಲ. ಅದು ಖಂಡಿತವಾಗಿ ನಾನು ಖಂಡನೆ ಮಾಡಬೇಕು. ಯಾಕಂದ್ರೆ ಆ ಪಂಚಾಳವರು ದುಡ್ಡಿನ ವ್ಯವಹಾರ ಇರ್ಬೋದು, ಮತ್ತೊಂದಿರ್ಬೋದು, ತನಿಖೆ
ಯಾವುದೇ ರಾಜಕಾರಣಿ ಆಗಲಿ ಯಾವುದೇ ಮಂತ್ರಿ ಆಗಲಿ ಅವ್ರ ಮೇಲೆ ಆರೋಪ ಬಂದಾಗ ಸುಮ್ಮನೆ ಇರ್ತಾರೆ. ಮೊದಲನೇ ಅವರೇ ಪ್ರತಿಕ್ರಿಯೆ ಮಾಡ್ಯಾರ, ಇದು ಎನ್ಕ್ವೈರಿ ಆಗ್ಬೇಕು, ಸತ್ಯಾಂಶ ಬಯಲಿಗೆ ಬರ್ಬೇಕಂತ ಹೇಳಿ ಪ್ರಿಯಾಂಕ್ ಖರ್ಗೆ ಹೇಳಿದ್ಮೇಲೆ ಅದರಲ್ಲಿ ಏನ್ ಮಾತಾಡೋದು ಏನ್ ಮಾಡೋದು? ಸುಮ್ಮನೆ ಬಿಜೆಪಿ ಅವರು ಹೆಚ್ಚಿಗೆ ಸೃಷ್ಟಿ ಮಾಡಿದವರೇ ಈ ರಾಜ್ಯದಲ್ಲಿ ಬಿಜೆಪಿ ಅವ್ರ ಗುಂಡಾಗಳಿಗೆ. ಅವ್ರ ತಲೆಗೆ ಏನದ ಗುಂಡಾಗಳಿಗೆ ಸೃಷ್ಟಿ ಮಾಡಿದ್ರೆ ನಾವು ಆರಿಸಿ ಬರ್ತೀವಿ ಅಂತ ಹೇಳಿ. ಇದೇ ಅಲ್ಲಾಪುರ ಎಲೆಕ್ಷನ್ ದುನಿಯಾ ಮಂದಿ ಗುಂಡಾಗಿರಿ ಮಾಡಿದ್ರು, ದುನಿಯಾ ಮಂದಿ ರೌಡಿ ಮಾಡಿದ್ರು. ಜನ ಮತದಾರರು ನಮ್ಗೆ ಬೆಂಬಲ ಕೊಟ್ಟರು, ನಾವು 136 ಮಂದಿ ಆರಿಸ್ಕೊಂಡ್ವಿ. ಮೊನ್ನೆ ನಡೆದ ಚುನಾವಣೆಯಲ್ಲಿ ಕೂಡ 3 ಮಂದಿ ನಮ್ಗೆ ಶಾಸಕರು ಆರಿಸ್ಕೊಂಡ್ರು. ನಮ್ಮ ಕೆಲಸ ಕಾರಣ ಮೆಚ್ಚಿ ಇನ್ನಿತರ ಎಲ್ಲ ಗ್ಯಾರಂಟಿಗಳು ಮೆಚ್ಚಿ ಎಲ್ಲ ನಮ್ಮ ಬಂದಿದೆ. ಅದಕ್ಕಾಗಿ ಬಾಬುರಾವ್ ಯಡ್ರಾಮಿ ಸಾಹೇಬ್ರಿಗೆ ನಾವು ಹೇಳ್ತೀನಿ, ಪಾಪ ಮೊದಲ ನಮ್ಮ ಶಿವಾನಂದ್ ಹೋದ್ಮೇಲೆ ಯಾರು ಗಟ್ಟಿ ಮಾತಾಡೋದು ಬರ್ತಾರಂತ ಭಾಳ ಚಿಂತೆ ಮಾಡ್ತಿದ್ದೀವಿ. ನೀವು ಒಳ್ಳೆಯ ಕೆಲಸಗಳು ಮಾಡ್ತಾ ಇದ್ದೀರಿ, ಒಳ್ಳೆಯ ಕೇಳ್ತಾ ಇದ್ದೀರಿ, ಅದು ಕಠೋರವಾಗಿ ಮಾತಾಡಿದ್ರಿ. ಅದು ನಮ್ಮ ಕಾಂಗ್ರೆಸ್ ಇನ್ನಿತರ ಯಾವ ಇದರಲ್ಲಿ ನೀವು ಸಂಸ್ಕಾರದ ಇವರಿಗೆ ಮಾತಾಡ್ತಕ್ಕಂಥದ್ದು ಎನ್ಕ್ವೈರಿ ಆಗ್ಬೇಕು ಬೇರೆ ಮಾತಾಡಿ. ಈ ನಮ್ಮ ಈ ಉದಾಹರಣೆ ನಾವು ನಾರಾಯಣ ಸ್ವಾಮಿ ಕೆಲವಾದ ಅವನು ಬ್ಲಡ್ಡೇ ನಮ್ಮ ಕಾಂಗ್ರೆಸ್ ಇದ್ರದ್ದು ಹೌಸಿಂಗ್ ಬೋರ್ಡ್ ಸದಸ್ಯ ಮಾಡಿದವರು, ಡೈರೆಕ್ಟರ್ ಮಾಡಿದವರು ಖರ್ಗೆ ಸರ್. ಆಲ್ ಇಂಡಿಯಾ ಲೆವೆಲ್ ಖರ್ಗೆ ಸರ್ ಅವರು ರೈಲ್ವೆ ಮಂತ್ರಿ ಇದ್ದಾಗ ಅವ್ರಿಗೆ ಚೇರ್ಮನ್ ಮಾಡಿದರು. ಚೇರ್ಮನ್ ಮಾಡಿ ಇಡೀ ರಾಷ್ಟ್ರದ ಸುತ್ತಾಡೋ ಕೇಸಿ ರೈಲ್ವೆಗಳಲ್ಲಿ ಕೂಡ ಕೆಲಸ ಮಾಡಿ ನಾನು ಹೇಳ್ತಿದ್ರು ಅವ್ರು, ನಾನು ಖರ್ಗೆ ಸಾಹೇಬ್ರ ಮನುಷ್ಯ ಇದ್ದೇನಪ್ಪ ಅಂತ ನನಗಿಂತ ಮೊದಲೇ ಅವ್ರ ಮನೆಗೆ ಕೂಡ್ತಿದ್ದ. ಈಗ ಏನು ಅಧಿಕಾರಿಗಳು ಇದು ಬೇರೆ ಕಡೆ ಬಂದ ಕೂಡಲೇ ಉಲ್ಟಾ ಹೊಡೆದ. ಇವೆಲ್ಲ ನಾಟಕೀಯ ಕೆಲಸಗಳವ. ಇವೆಲ್ಲ ಖರ್ಗೆಯರ ಮನ್ಸಂದು ಇವತ್ತಿನ ಯಾರಿಗಾರು ಕೊಲೆ ಮಾಡೋದಾಗಲಿ, ಯಾರಿಗೆ ತೊಂದರೆ ಕೊಡೋದಾಗಲಿ ಇವತ್ತಿನ ಉದಾಹರಣೆ ತೆಗೆದು ಹಿಂದಿನ ದಿನದ ಖರ್ಗೆಯರ ಮನ್ಸ ಇಂಥವ್ರು ಮರ್ಡರ್ ಆಯ್ತಪ್ಪ ಅಥವಾ ಇಂಥವ್ರು ಟಾರ್ಗೆಟ್ ಮಾಡಿದ್ರಪ್ಪ, ಸರ್ವರಿಗೆ ಸಮಪಾಲು ಸಮಬಾಳು ಎಂಬ ರೀತಿಯಲ್ಲಿ ಪ್ರಿಯಾಂಕ್ ಖರ್ಗೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಕೆಲವು ಮಂದಿ ಆಗಿ ಬರಲ್ಲ, ಏನಾದ್ರು ಮಾಡ್ಬೇಕು, ಇವ್ರಿಗೆ ಮೆತ್ತಗೆ ಮಾಡ್ಬೇಕು. ದಿನ ಹಿಂಗೆ ನೀವು ರಾಜೀನಾಮೆ ಕೇಳಿದ್ರಪ್ಪ, ದಿನ ಆದ್ರೂ 30 ಮಂದಿ ಪೂರ ಮುಗಿದೇ ಹೋದ್ರು. ಎಲ್ಲಿ ದಿನ ಒಂದು ಏನಾದ್ರೂ ರಾಜೀನಾಮೆ ಕೊಡಬೇಕು ಪ್ರಿಯಾಂಕ್ ಅಂತ. ಪ್ರಿಯಾಂಕದ ಮುಖ್ಯಮಂತ್ರಿ ಪ್ರಿಯಾಂಕ್ ಬೇಕು, ಉಪಮುಖ್ಯಮಂತ್ರಿ ಪ್ರಿಯಾಂಕ್ ಬೇಕು, ಏನೇ ಕೆಲಸ ಮಾಡಿದ್ರು ಪ್ರಿಯಾಂಕ್ ಕರೀರಪ್ಪ. ITBT ಬಂದಾಗ ಯಾರಿಗೆ ನಿವಾಸದಾಗಲಿಲ್ಲ, ಸುಧಾಮೂರ್ತಿ ಅವರೆಲ್ಲ ಹೋಗಿ ರಿಪ್ರೆಸೆಂಟೇಷನ್ ಮಾಡಿ ಮುಖ್ಯಮಂತ್ರಿ ಪ್ರಿಯಾಂಕ್ ಅವ್ರಿಗೆ ಮಾತ್ರ ನಮ್ಗೆ ITBT ಕೆಲಸಗಳು ಅಥವಾ ಅವರಿಗೆ ಮಾಡ್ತಾರೆ. ಅದಕ್ಕಾಗಿ ಕಿರಣ್ ಮಜುಮ್ದಾರ್ ಅವರ ಹೋಗಿ ಉತ್ತಮವಾದ ಕೆಲಸಗಳು ಮಾಡ್ತಾ ಇದ್ದಾರೆ. ಇಲ್ಲಿ ತನ ಅವ್ರ ಮೇಲೆ ಯಾವುದೇ ಆರೋಪ ಬಂದಿಲ್ಲ. ಮಲ್ಲಿಕಾರ್ಜುನ ಖರ್ಗೆ ಬಂತ ಅಂತಂದ್ರೆ ಇವತ್ತು AICC ಮಹಾತ್ಮ ಗಾಂಧಿ ಕುಂತಿದ್ದ ಜಾಗದ ಮೇಲೆ ಕೂಡ್ಬೇಕಾದ್ರೆ ಈ ಭಾಗದಾಗ ಮುಗಿತ ಇತಿಹಾಸ ಇದೆ, ಇವ್ರದೇ ಇತಿಹಾಸ ಅಂತ ಉತ್ತಮವಾದ ಮನುಷ್ಯನ ಖರ್ಗೆ ಸಾಹೇಬ್ ಅವ್ರ ಬೇರೆ ಅವ್ರ ಮಗ ಬೇರೆ ಅಂದ್ರೆ ಏನು ಅರ್ಥ ಅವರು. ಅದಕ್ಕಾಗಿ ಇದು ಖಂಡಿತವಾಗಿ ನಮ್ಮ ಕಾಂಗ್ರೆಸ್ ಪಕ್ಷ ಸುದ್ದಿಗೋಷ್ಠಿ ಮಾಡಿದೆ, ಖಂಡಿತವಾಗಿ ಖಂಡಿಸ್ತೀವಿ. ಯಾವುದೇ ಕಾಲಕ್ಕೆ ಪ್ರಿಯಾಂಕ್ ಖರ್ಗೆ ಹೆಸರು ಹೇಳಕ್ ತರಬೇಡ್ರಿ. ಅವರೇ ಸಮಗ್ರವಾದಂತ ತನಿಖೆ ಆಗ್ಬೇಕಂತ. ತನಿಖೆ ನಿಜಾಂಶ ಬರ್ಲಿ. ಯಾರೋ ಹಿಂದಿದ್ದವ್ರು ಯಾರೋ ಮಾಡ್ತಾರೆ ಕೂಡ ಯಾರಿದ್ದವ್ರು ನಮ್ಗೆ ರಾಜೀನಾಮೆ ಕೊಡ್ರಿ ಕೊಡೋದು ನಾವು ಎಲ್ಲಿಗೆ ಹೋಗ್ಬೇಕು? ಇದು ಆಗಲ್ಲ, ಸಂಬಂಧಿಲ್ಲ. ಹಿಂದಿನ ದೇಶದ ಆರೋಪಗಳಿದ್ರು ಕೂಡ ಎದುರಿಸಿ BJP ಏನು ಒಳ್ಳೆಯವರಲ್ಲ, ಅವ್ರು ಮಾಡಿದ್ರೆ ಹೊಲಸ ಇದನ್ನ ತೊಳೆದ್ರೆ ಸಾಕಾಗಿದೆ ನಮ್ಗೆ. ಅದಕ್ಕಾಗಿ ನಮ್ಗೆ ಕರೆಕ್ಟ್ ಅನ್ಸ್ತಾರೆ. ಮೊನ್ನೆ ಜಯದೇವ್ ಓಪನಿಂಗ್ ಮಾಡಿದೇವಿ, ಏನು ಮಾಡಿಲ್ಲ ಅಂತ ಹೇಳಿದ್ವಿ. ಮೊನ್ನೆ ಮಾಡಿದೇವ್ ಅವ್ರಿ. ಎಷ್ಟು ಸಾವಿರ ಕೋಟಿ ಇದ್ದದು? 300 ಕೋಟಿ ಮಾಡಿದ್ರು. ಬರೀ ಅದು ಸರ್ ಪ್ರಮಾಣ ಮಾಡಿ ಹೇಳ್ತೀನಿ. ಗುಲ್ಬರ್ಗ ನಿಂತ್ರಿ ಅಂದ್ರೆ ಎಲ್ಲಿ ಹೋದ್ರೆ ಮಲ್ಲಿಕಾರ್ಜುನ ಖರ್ಗೆ ಕರೀತಾವ ಬಿಲ್ಡಿಂಗ್ ಅವ. ಪ್ರಕಾಶ್ ಪಾಟೀಲ್ ಮಾಡಿದ್ದಾರೆ, ಆಗಿಲ್ಲ. ಸಿದ್ದರಾಮಯ್ಯ ಅವರಿಂದ 2016 ಆಗಿದ್ದದು ಗೌರ್ಮೆಂಟ್ ಎಲ್ಲ ಮಾತಾಡ್ತೀನಿ. ಆ ಜಾಗ ನೋಡಿದವನೇ ಶರಣ ಪ್ರಕಾಶ್, ಡೆಮಾಲಿಷನ್ ಮಾಡಿ ಫಂಡ್ ಇಟ್ಟವನೇ ಶರಣ ಪ್ರಕಾಶ್.
ಅದಕ್ಕಾಗಿ ಪಂಚಾಳದ ಪ್ರಕರಣಕ್ಕ ಪಂಚಾಳದ ತನಗೇನು ಅನ್ಯಾಯ ಆಗಿದೆ ಅಂತ ಹೇಳ್ಬೇಕಾಗಿತ್ತು. ಇವರು ಅವ್ರು ಮರ್ಡರ್ ಮಾಡಿದ ನಂತರ ಇವ್ರಿಗೆ ಮರ್ಡರ್ ಮಾಡಿದ್ರು ಅಂತೇಳಿ ಇವೆಲ್ಲ ಯಾಕೆ ಬರೀಬೇಕಾಗಿತ್ತು? ರಾಜಕೀಯ ಪಿತೂರಿ ಅದ. ಅದಕ್ಕಾಗಿ ನಾವು ಖಂಡಿಸ್ತೀವಿ. ಸತ್ಯಾಂಶ ಬಯಲಿಗೆ ಬಂದ ಏನು ನಿಜಾಂಶ ಬರ್ತದೆ ಅದ್ರ ಪ್ರಕಾರ ಯಾರಿಗೆ ಶಿಕ್ಷೆ ಆಗಬೇಕು ಅವ್ರಿಗೆ. ರಾಜೀನಾಮೆ ಕೊಡೋ ತನಕ ಹೋರಾಟ ನಿಲ್ಲಲ್ಲ ಅಂತ ಹೇಳಿ ರಾಜೀನಾಮೆ ಕೊಡಂಗಿಲ್ಲ.